ಶುರು ಮಾಡೋಣ. ಓಂ ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮೋ ಪರೇಭ್ಯ ಪರಪಾದುಕಾಭ್ಯಾಂ ಆಚಾರ್ಯ ಸಿದ್ಧೇಶ್ವರ ಪಾದುಕಾಭ್ಯೋ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಯೈಂಕಾರ ರೀಂಕಾರ ರಹಸ್ಯಯುಕ್ತಾಂ ಶ್ರೀಂಕಾರ ಗೂಢಾರ್ಥಮಹಾವಿಭೂತ್ಯಾಂ ಓಂಕಾರ ಮರ್ಮ ಪ್ರತಿಪಾದಿನೀಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಹೋತ್ರಾಗ್ನಿ ಹವಿಷ್ಯಹೋತೃ ಹೋಮಾದಿ ಸರ್ವಾಕೃತಿಭಾ ಸಮಾನಾಂ ಯದ್ಬ್ರಹ್ಮ ತದ್ದೋದವಿತಾರಿಣೀಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಕಾಮಾದಿ ಸರ್ಪವ್ರಜಗಾರುಡಾಭ್ಯಾಂ ವಿವೇಕ ವೈರಾಗ್ಯ ನಿಧಿ ಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ಧೃತಮೋಕ್ಷದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅನಂತ ಸಂಸಾರ ಸಮುದ್ರತಾರಾಂ ನೌಕಾಯಿತಾಭ್ಯಾಂ ಸ್ಥಿರಭಕ್ತಿದಾಭ್ಯಾಂ ಜಾಡ್ಯಾಬ್ಧಿ ಸಂಶೋಷಣವಾಡವಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಜೈ ಗುರುದೇವ್, ಜೈ ಗುರುದೇವ್. ಈ ದಿನ ಅತ್ಯಂತ ಪವಿತ್ರತಮವಾದ ಒಂದು ದಿನ, ಗುರುಪೂರ್ಣಿಮೆ. ಇವತ್ತು ನಮ್ಮ ಇಡೀ ದೇಶದಲ್ಲಿ, ನಮ್ಮ ದೇಶ ಮಾತ್ರವಲ್ಲದೆ ಸುಮಾರು ಎಲ್ಲೆಲ್ಲ ನಮ್ಮ ಒಂದು ಈ ಸಂಸ್ಕೃತಿಯ ಬಗ್ಗೆ ಒಂದು ಗೌರವ ಇದೆ, ಒಂದು ಆಸಕ್ತಿ ಇದೆ. ಎಲ್ಲ ಜನರು ಕೂಡ ಇವತ್ತು ಅತ್ಯಂತ ಒಂದು ಗೌರವಯುತವಾಗಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಆಲ್ ಓವರ್ ದ ವರ್ಲ್ಡ್ ಈ ಒಂದು ಗುರು ಪೂರ್ಣಿಮೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಪರಮಪೂಜ್ಯ ಗುರುದೇವರಿಗಂತೂ ಅತ್ಯಂತ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದು ಗುರುಪೂರ್ಣಿಮೆ ಅಂತ ಅಂದ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತಂದರೆ, ಗುರು ಮತ್ತು ಶಿಷ್ಯರ ಒಂದು ಅತ್ಯಂತ ಒಂದು ಸೂಕ್ಷ್ಮತಮವಾದ ಒಂದು ಸಂಬಂಧ ಏನಿದೆ, ಅತ್ಯಂತ ಒಂದು ಸಂವೇದನಾಶೀಲವಾದ ಒಂದು ಸಂಬಂಧ ಏನಿದೆ, ಅದು ಸ್ಥಾಪನೆ ಆಗೋದು ಮತ್ತು ಅದರ ಒಂದು ವೃದ್ಧಿ ಆಗೋದು ಈ ಒಂದು ಗುರುಪೂರ್ಣಿಮೆ ಒಂದು ಪರ್ವದಿನದಂದು ಈ ಒಂದು ಅದ್ಭುತವಾದ ಒಂದು ಚಮತ್ಕಾರ ನಡೆಯುತ್ತೆ. ಶಿಷ್ಯರು ತಮ್ಮ ಗುರುಗಳನ್ನ ಅತ್ಯಂತ ಕಾತರದಿಂದ, ಒಂದು ಭಾವಾವೇಶದಿಂದ ಬಂದು ಗುರುಗಳನ್ನ ಅವರು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಗುರುದೇವರು ಏನು ಹೇಳ್ತಾರೆ ಅಂತಂದರೆ, ಶಿಬಿರ್ ತೋ ಏಕ್ ಬಹಾನಾ ಹೇ ಗುರು ಅವ್ರ ಶಿಷ್ಯ ಕಾ ಮಿಲ್ನೆ ಕಾ. ಅಂದರೆ ಯಾವುದೇ ಒಂದು ಶಿಬಿರ ಆಗಲಿ, ಅದು ಗುರುಪೂರ್ಣಿಮೆ ಶಿಬಿರ ಆಗಿರ್ಬೋದು, ಸಾಧನಾ ಶಿಬಿರ ಆಗಿರ್ಬೋದು, ಅದು ಕೇವಲ ಒಂದು ನೆಪ ಮಾತ್ರವಾಗಿರುತ್ತೆ. ಗುರು ಮತ್ತು ಶಿಷ್ಯ ಒಂದು ಸಂಪರ್ಕ ಸ್ಥಾಪನೆ ಆಗಲಿಕ್ಕೆ ಗುರುಪೂರ್ಣಿಮೆಗೆ ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಅತ್ಯಂತ ಒಂದು ಗೌರವಯುತವಾದ ಒಂದು ಸ್ಥಾನ ಇದೆ. ಇದರ ಹಿನ್ನೆಲೆಯನ್ನು ನಾವು ನೋಡಿದಾಗ ಗುರುದೇವರು ಒಂದು ಸತ್ಯ ಸಂಗತಿ, ಒಂದು ಕಥೆಯನ್ನು ಹೇಳ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ. ರಾಮಾನಂದರು ಹಿಮಾಲಯದ ಅತ್ಯಂತ ಸರ್ವಶ್ರೇಷ್ಠ ಯೋಗಿಯಾಗಿರ್ತಾರೆ. ಅವರು ಕೋಟ್ಯಾಂತರ ಸಿದ್ಧಿಗಳನ್ನು ಪಡೆದಿರ್ತಾರೆ.
ಆ ಒಂದು ಕ್ಷೇತ್ರದಲ್ಲಿ ಅವರು ಮಹಾಮಹಿಮರಾಗಿರ್ತಾರೆ. ಅವರನ್ನು ಹುಡುಕೊಂಡು ಅವರ ಬಳಿಗೆ ಒಬ್ಬ ಶಿಷ್ಯ ಬರ್ತಾನೆ. ಗುರುಗಳೇ, ನಾನು ನಿಮ್ಮಿಂದ ಸಾಧನೆಯನ್ನು ಪಡೀಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಾಳಿ, ತಾರಾ, ಭುವನೇಶ್ವರಿ, ಚಿನ್ನಮಸ್ತ, ಬಗಲಾಮುಖಿ ಈ ಥರ ಒಂದು ದಶಮಹಾವಿದ್ಯೆಗಳ ಒಂದು ಅಮೋಘವಾದ ಸಾಧನೆಗಳನ್ನೆಲ್ಲ ನೀವು ಸಂಪನ್ನ ಮಾಡಿಕೊಂಡಿದ್ದೀರಾ. ಸೊ ನನಗೆ ದಯವಿಟ್ಟು ನೀವು ದೀಕ್ಷೆ ನೀಡಿ ನನಗೆ ಅನುಗ್ರಹಿಸಿ ನೀವು ಅಂತ ಒಂದು ಪ್ರಾರ್ಥನೆ ಸಲ್ಲಿಸ್ತಾನೆ ಒಬ್ಬ ಶಿಷ್ಯ. ಆಗ ರಾಮಾನಂದರು ಹೇಳ್ತಾರೆ, ಏನಪ್ಪ ನೀನು ಯಾರನ್ನಾರು ಪ್ರೀತಿಸಿದೀಯಾ ಅಂತ ಕೇಳ್ತಾರೆ. ಶಿಷ್ಯನಿಗೆ ತುಂಬ ಒಂದು ವಿಚಿತ್ರ ಅನಿಸುತ್ತೆ. ಇದೇನಿದು, ಗುರುಗಳ ಹತ್ರ ಬಂದು ಸಾಧನೆ ಕೇಳಿದ್ರೆ ನೀನು ಯಾರನ್ನಾರು ಪ್ರೀತಿಸ್ತಿದ್ದೀಯಾ ಅಥವಾ ಪ್ರೀತಿಸ್ತಿದ್ದೀಯಾ ಅಂತ ಈ ಒಂದು ಮಾತನ್ನು ಕೇಳ್ತಾ ಇದ್ದಾರಲ್ಲ, ಏನಾಗಿದೆ ಗುರುಗಳಿಗೆ ಇವತ್ತು? ಸರಿ, ಶಿಷ್ಯ ಹೇಳ್ತಾನೆ, ಗುರೂಜಿ, ನಾನು ನಿಮ್ಮ ಬಳಿ ಸಾಧನೆ ಕೇಳಲಿಕ್ಕೆ ಬಂದಿದ್ದೇನೆ. ನನಗೆ ಆ ಮಂತ್ರ ಜಪ ಕೊಡಿ, ನನಗೆ ಆ ವಿಧಿವಿಧಾನಗಳನ್ನ ತಿಳಿಸಿ, ಯಾವ ದಿಕ್ಕಿಗೆ ನಾನು ಕುಳಿತುಕೊಳ್ಬೇಕು, ಯಾವ ಮಾಲೆಯಿಂದ ಜಪ ಮಾಡಬೇಕು, ನಾನು ಎಷ್ಟು ಒಂದು ಪುರಶ್ಚರಣೆ ಮಾಡಬೇಕು, ನಾನು ದಯವಿಟ್ಟು ನೀವು ಆ ಒಂದು ವಿಧಿವಿಧಾನಗಳನ್ನ ನನಗೆ ತಿಳಿಸಿ ನೀವು. ರಾಮಾನಂದರು ಮತ್ತೆ ಅದೇ ಪ್ರಶ್ನೆಯನ್ನು ಪುನರಾವರ್ತನೆ ಮಾಡ್ತಾರೆ. ಏನಪ್ಪ, ನೀನು ಯಾರನ್ನಾರು ಪ್ರೀತಿಸಿದೀಯಾ? ನಿನ್ನ ಇಡೀ ಜೀವನದಲ್ಲಿ ನೀನು ಯಾರನ್ನಾರು ಪ್ರೀತಿಸಿದೀಯಾ? ಶಿಷ್ಯನಿಗೆ ಮತ್ತೆ ಒಂದು ಆಘಾತ ಆಗುತ್ತೆ. ಇದೇನಪ್ಪ, ಗುರುಗಳು ನಾನು ಸಾಧನೆ ಬಗ್ಗೆ ಕೇಳಿದ್ರೆ ಇವರು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರೀತಿ, ಪ್ರೇಮ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಗುರುಗಳು? ಏನಾಗಿದೆ ಇವ್ರಿಗಿವತ್ತು? ಯಾವುದೋ ಒಂದು ಗುಂಗಲ್ಲಿದ್ದಾರೆ ಗುರುಗಳು, ಅವರನ್ನು ಆ ಗುಂಗಿಂದ ನಾನು ಈಚೆ ತರಬೇಕು. ಅದಕ್ಕೆ ಆಗ ಶಿಷ್ಯ ಹೇಳ್ತಾನೆ, ಗುರುಗಳೇ, ನಾನು ಇಲ್ಲಿ ಸಾಧನೆ ಕಲೀಲಿಕ್ಕೆ ಬಂದಿದ್ದೀನಿ. ಪ್ರೀತಿ, ಪ್ರೇಮ ಇವೆಲ್ಲ ನನ್ನ ದೃಷ್ಟಿಯಲ್ಲಿ ಅತ್ಯಂತ ಹೇಯವಾದ್ದು, ತುಚ್ಛವಾದ್ದು. ಆದ್ದರಿಂದ ದಯವಿಟ್ಟು ನೀವು ಆ ಗುಂಗಿನಿಂದ ಈಚೆ ಬಂದು ನನಗೆ ಆ ಸಾಧನೆಯ ಒಂದು ದೀಕ್ಷೆಯನ್ನು ಕೊಡಿ ನೀವು. ರಾಮಾನಂದರು ನಗ್ತಾರೆ. ಒಂದು ಕ್ಷಣ ನಗ್ಬಿಟ್ಟು ಮತ್ತೆ ಕೇಳ್ತಾರೆ, ಏನಪ್ಪ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನೀನು ಯಾರನ್ನಾರು ಪ್ರೀತಿಸಿದ್ದೀಯಾ? ಈಗ ಶಿಷ್ಯನಿಗೆ ನಿಜವಾಗ್ಲೂ ಒಂದು ಪ್ರಜ್ಞೆ ತಪ್ಪುವಂಥ ಒಂದು ಪರಿಸ್ಥಿತಿ ಆಗುತ್ತೆ. ಅಷ್ಟು ದೂರದಿಂದ ನಾನು ಬಂದಿದ್ದೀನಿ, ಇವ್ರನ್ನ ಹುಡುಕೊಂಡು ಇವ್ರ ಬಗ್ಗೆ ಕೇಳಿ, ಇದೇನಿದು ಈ ಥರ ಕೇಳ್ತಾ ಇದ್ದಾರಲ್ಲ ನನ್ನ. ಮತ್ತೆ ಅವನು ಸ್ಪಷ್ಟಪಡಿಸ್ತಾನೆ, ಇಲ್ಲ ಗುರುಗಳೇ, ನಾನು ಯಾರನ್ನು ಪ್ರೀತಿಸಿಲ್ಲ, ನಾನು ಯಾರನ್ನು ಪ್ರೀತಿಸುವಂಥ ಒಂದು ಕಲ್ಪನೆ ಕೂಡ ನನಗಿಲ್ಲ. ನನಗೆ ಕೇವಲ ಸಾಧನೆ ಬೇಕು. ನಾನು ನಿಮ್ಮಂತೆ ಒಂದು ಅದ್ಭುತವಾದ ಒಂದು ಸಿದ್ಧಿಗಳನ್ನ ಪಡೀಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮಂತೆ ಒಂದು ಮಹಾನ್ ಕಾರ್ಯಗಳನ್ನ ಮಾಡಿ ನಾನು ಒಂದು ಎಲ್ಲ ಜನರು ಒಂದು ತಲೆ ಎತ್ತಿ ನೋಡಬೇಕು ಅಂತ ಒಂದು ಗೌರವ ಸಂಪಾದಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಆ ಮಂತ್ರ ಕೊಡಿ, ಆ ದೀಕ್ಷೆ ಕೊಡಿ, ನನಗೆ ಸಿದ್ಧಿಗಳನ್ನ ಯಾವ ರೀತಿ ಪಡಿಬೋದು ಅದ್ರ ಬಗ್ಗೆ ಒಂದು ಮಾರ್ಗದರ್ಶನ ಕೊಡಿ. ಆಗ ರಾಮಾನಂದರು ಹೇಳ್ತಾರೆ, ಮೂರ್ಖ, ಯಾರಲ್ಲಿ ಪ್ರೇಮ ಅನ್ನೋ ಒಂದು ಅಂಕುರನೇ ಒಂದು ಶುರು ಆಗಿಲ್ಲ, ಅವನು ಯಾವ ಸಾಧನೆ ತಾನೇ ಮಾಡಬಲ್ಲ? ಯಾವುದೇ ಸಾಧನೆ ಮಾಡಲಿಕ್ಕೆ, ಅದರಲ್ಲೊಂದು ಸಿದ್ಧಿಗಳನ್ನ ಪಡೀಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋ ಅರ್ಹತೆನೇ ಸಾಧನೆ. ಆ ಸಾಧನೆಯನ್ನು ಒಂದು ಸಫಲ ಮಾಡಿಕೊಳ್ಳಿಕ್ಕೆ ಮುಖ್ಯವಾದ ಒಂದು ಅರ್ಹತೆ ಏನಿದೆ ಅದು ಪ್ರೇಮ ಅನ್ನೋದು. ಅದೇ ನಿನ್ನಲ್ಲಿ ಇಲ್ಲ ಅಂದಮೇಲೆ ನಿನಗೆ ನಾನು ಸಾಧನೆ ಕೊಡೋದ್ರಿಂದ ಕೂಡ ಏನೂ ಉಪಯೋಗ ಆಗಲ್ಲ. ಮತ್ತೆ ಶಿಷ್ಯ ಕೇಳ್ತಾನೆ, ಗುರುಗಳೇ ಕ್ಷಮಿಸಿ, ಆ ಪ್ರೇಮ ಪ್ರೀತಿ ಅವೆಲ್ಲ ನನಗೆ ಬೇಡ. ದಯವಿಟ್ಟು ನೀವು ಅದು ಸಾಧನೆ ಏನಿದೆ ಅದನ್ನು ನನಗೆ ಹೇಳ್ಕೊಡಿ. ಆ ಮಂತ್ರ ಜಪ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ, ಆ ಒಂದು ಸಿದ್ಧಿಗಳನ್ನ ಪಡೀಲಿಕ್ಕೆ ಇಷ್ಟಪಡ್ತೀನಿ. ಆಗ ರಾಮಾನಂದರು ಹೇಳ್ತಾರೆ, ಎಲ್ಲಿಯವರೆಗೂ ನಿನ್ನಲ್ಲಿ ಆ ಪ್ರೇಮ ಅನ್ನೋದು ಬರಲಿಲ್ಲ, ನೀನು ಯಾರನ್ನು ಪ್ರೀತಿಸಿಲ್ಲ, ನೀನು ಯಾವುದೂ ಸಾಧನೆಯನ್ನು ನಿನ್ನ ಕೈಯಿಂದ ನಾನು ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಎಲ್ಲ ಸಾಧನೆಯ ಒಂದು ಸಾರ ಸರ್ವಸ್ವನೇ ಆ ಪ್ರೇಮ ಅನ್ನೋ ಆ 2 ಅಕ್ಷರದಲ್ಲಿ 2.5 ಅಕ್ಷರ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ ಅಡಗಿದೆ. ಆ ಪ್ರೇಮ ಅನ್ನೋದೇ ನಿನ್ನಲ್ಲಿ ಜಾಗೃತಿ ಆಗಿಲ್ಲ ಅಂತಂದರೆ ನಿನ್ನಿಂದ ಯಾವುದೇ ಸಾಧನೆಯನ್ನು ಮಾಡಲಿಕ್ಕಾಗೋದೇ ಇಲ್ಲ. ಪರಮಪೂಜ್ಯ ಗುರುದೇವರು ಈ ಒಂದು ಉದಾಹರಣೆಯನ್ನು ನಮ್ಮ ಮುಂದೆ ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಪ್ರತಿಯೊಬ್ಬರು, ನಾನು ನನ್ನ 30 ವರ್ಷದ ನನ್ನ ಜೀವನದಲ್ಲಿ ನಾನು ನೋಡಿರೋದು, ಈಗ ಮೊನ್ನೆ ಕೂಡ ಒಬ್ಬರು
ನಮ್ಮ ಪರಿಚಯದವರೇನೆ, ಒಂದು 15 ವರ್ಷ ಗುರುಗಳ ಜೊತೆಲಿದ್ದಾರೆ ಅವರು. ಬಟ್ ಅವರ ಒಂದು ನಡವಳಿಕೆ, ಅವರ ಒಂದು ಒಂದು ಸ್ವಭಾವ ಯಾವ ರೀತಿ ಇದೆ ಅಂತಂದರೆ,